ಇಲ್ಲಿ ನೋಡಿ ತುಳಸಿ ಕಟ್ಟೆ ಚೆನ್ನಾಗಿ. ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನೋಡಿ ತುಳಸಿ ಕಟ್ಟೆ ಕಾಣ್ತಾ ಇದೆಯಲ್ಲ, ಚೆನ್ನಾಗಿದೆ. ಗಾರ್ಡನ್ ಇಲ್ಲಿ ತುಂಬ ಚೆನ್ನಾಗಿದೆ. ಪೇರಡೂರಿಂದ 4-5 ಕಿಲೋಮೀಟರ್ ಆಗುತ್ತೆ. ಓಕೆನಾ. ಉಡುಪಿ ಇದೆಯಲ್ಲ, ಪೇರಡೂರು ಅನಂತ ಪದ್ಮನಾಭ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ 4-5 ಕಿಲೋಮೀಟರ್ ಆ ಕಡೆ ಆಸ್ಪಾಸಲ್ಲೇ ಇದೆ. ಸೊ ಚೆನ್ನಾಗಿದೆ, ನೀವು ಹೋದರೆ ಆ ಕಡೆ ಹೋಗಿ ಮಾಡಿ. ಓಕೆನಾ. ಯಾವ ಹಳ್ಳಿ ಅಂತ ಗೊತ್ತಿಲ್ಲ, ಅಲ್ಲೆಲ್ಲ ತುಳು ಅಕ್ಷರದಿಂದ ಬರತ್ತ ಆ ಹಳ್ಳಿ, ನಂಗೆ ಗೊತ್ತಿಲ್ಲ. ಸೊ ಇದು ದೇವಸ್ಥಾನ ನೋಡಿದ್ರೆ ಗೊತ್ತಾಗ್ಬೋದು, ಉಡುಪಿಯವ್ರು ಗೊತ್ತಿದ್ರೆ ಗೊತ್ತಾಗತ್ತೆ ಈ ಪ್ಲೇಸ್ ಎಲ್ಲ. ನೋಡಿ ಚೆನ್ನಾಗಿದೆ ಮಾತ್ರ. ಒಳಗೆ ಹೋಗಲಿಕ್ಕೆ ಆಗಲ್ಲ ಅನ್ಸುತ್ತೆ, ಯಾಕಂದರೆ ಅಲ್ಲಿ ಭಜನೆ ಮಾಡ್ತಾ ಇದ್ದಾರೋ ಅಥವಾ ಏನೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಭಜನೆ ಅಂತೂ ಅಲ್ವೇ ಅಲ್ಲ. ಸೊ ನಾವು ಹೋಗಿ ಏನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೋಗಿಲ್ಲ. ಸೊ ಎದುರುಗಡೆನೇ ಅಲ್ಲಿ ಆ ಕಡೆ ಈ ಕಡೆ ನಾವು ನೋಡಿ ಒಂದು ಸ್ವಲ್ಪ ಗಾರ್ಡನ್ ಎಲ್ಲ ನೋಡಿ ಅಲ್ಲೊಂದು ಸ್ವಲ್ಪ ಫೋಟೋ ಎಲ್ಲ ಕ್ಲಿಕ್ ಮಾಡಿಕೊಂಡು ಬಂದ್ವಿ. ಆಯಿತಾ. ಸೊ ಈ ಥರ ಹೀಗೇ ತೋರಿಸ್ತೀನಿ ನೋಡಿ. ಆಯಿತಾ. ವರಂಡ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಪ್ಲೇಸ್ ಎದುರುಗಡೆ ಹೊರಗೆ ತುಂಬ ಚೆನ್ನಾಗಿದೆ. ಗಾರ್ಡನ್ ಎಲ್ಲ ಮಸ್ತ್ ಇದೆ. ನಂದು ಉಲ್ಟಾ ಕ್ಯಾಮ್ರಾ ಆಗಿದೆ, ಅದು ನಂಗೆ ಗಡಿಬಿಡಿ, ಮನೆಗೆ ಹೋಗೋದು ಟೈಮ್ ಆಗುತ್ತೆ ಅಂತ ನನಗೆ ಗಡಿಬಿಡಿ. ಸೊ ಹಾಗಾಗಿ ಈ ಥರ ಉಲ್ಟಾ ಆಗಿದೆ. ಚೆನ್ನಾಗಿದೆ. ಹಿಡ್ಕೊಂಡಿದ್ದು ಕ್ಯಾಮ್ರಾನೇ ಆ ಕಡೆ ಈ ಕಡೆ ಆಗಿಬಿಟ್ಟಿದೆ. ಹಾಗೆ ಹೋಗ್ತಾ ಇವಾಗ ಈ ಕಡೆ ಸೈಡಲ್ಲಿ ಹೋಗ್ತಾ ಇದ್ದೀವಿ. ಈ ಕಡೆ ಇಲ್ಲಿ ಬೇಡ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವೇನು ಮಾಡ್ತಾಯಿದ್ವಿ, ಈ ಕಡೆ ರಿಟರ್ನ್ ಹೋಗ್ತಾ ಇದ್ವಿ. ಸೊ ಈ ಕಡೆ ನೋಡ್ಕೊಂಡು ಬರೋಣ ಅಂತ ಹಾಗೆ ಒಂದು ಸ್ವಲ್ಪ ಈ ಕಡೆ ಎಲ್ಲ ಹೋಗಿ ಅಲ್ಲೂ ರಾಘವೇಂದ್ರ ಟೆಂಪಲ್ ಇದೆಲ್ಲ ಇದೆ, ಮೂರ್ತಿ, ಅಲ್ಲೇ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದಾರಾ. ಸೊ ಅಲ್ಲೂ ಚೆನ್ನಾಗಿದೆ, ಬಾ ಅಲ್ಲಿ ನೋಡ್ಕೊಂಡು ಬರೋಣ ಅಂದರು. ಸೊ ಅಲ್ಲಿ ಹೊರಟಿವಿ. ಇಲ್ಲೇ ಪಕ್ಕದಲ್ಲೇ ಇದೆ. ಓಕೆನಾ. ಅಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ, ನಮಗೆ ಏನೋ ತೊಂದರೆ ಆಗಬಾರ್ದಲ್ವ. ಸೊ ಏನೋ ನಡೀತಾ ಇತ್ತು ಅಲ್ಲಿ ಕಾರ್ಯಕ್ರಮ, ನಾವು ಹೋಗಲಿಲ್ಲ, ಅಲ್ಲಿ ಎಂಟ್ರಿ ಆಗಲಿಲ್ಲ. ಇಲ್ಲಿಗೆ ಬಂದ್ವಿ. ಇಲ್ಲಿಂದ ನೋಡಿ ಚೆನ್ನಾಗಿದೆ. ಆಯಿತಾ, ತೋರಿಸ್ತೀನಿ ಅಂತ. ಒಂದು ಸ್ವಲ್ಪ ವೇಟು ಸ್ಕಿಪ್ ಮಾಡಬೇಡಿ, ಕಪ್ಪಿದೆ ಇಲ್ಲಿ. ಒಳಗೆ ಹೋದ ತಕ್ಷಣ ನೋಡಿ ಈ ಥರ ಎಲ್ಲ ದರ್ಶನ ಆಗುತ್ತೆ ನೋಡಿ. ಆಯಿತಾ, ಸ್ಕಿಪ್ಪು ಮಾಡಬೇಡಿ. ನೋಡಿ ಇಲ್ಲಿ ಕೂತಿದ್ದಾರಲ್ವ, ಇದೆಲ್ಲ ನಿಮ್ಗೊಂದೊಂದೇ ಆಗಿ ತೋರಿಸ್ತಾ ಹೋಗ್ತೀನಿ. ಆಯಿತಾ. ಮಾಡಬೇಕಂದು ಇವತ್ತು ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಮೂರ್ತಿಗಳು. ಈ ಗ್ಲಾಸಲ್ಲೆಲ್ಲ ಡಿಸ್ಪ್ಲೇ ಮಾಡಿ ಚೆಂದ ಮಾಡಿ ಇಟ್ಟಿದ್ದಾರೆ ಅವರು. ನೋಡಿ ಗಣಪತಿ, ನೋಡಿ ಕಳಸದ ಥರ ಗಣಪತಿ, ನೋಡಿ ಮೂರ್ತಿಗಳು ಇದೇ ಥರ ಚೆನ್ನಾಗಿ, ಮೆಟಲ್ಗಳೆಲ್ಲ ಚೆನ್ನಾಗಿದೆ ಮಾತ್ರ. ನೋಡಿ ಎಷ್ಟು ಚೆಂದ ಇದೆ ಅಲ್ವಾ. ಈ ಥರ ನೋಡಿ ಅಲ್ವಾ. ಇವೆಲ್ಲ ಅಪರೂಪ ಕ್ಯಾಪ್ಚರ್ ಹಿಡ್ಕೊಂಡು ಬಂದಿದ್ದೀನಿ. ಅಷ್ಟು ಗಡ್ಬಡಿಯಲ್ಲೂ ನಾವು ಮಾಡ್ಕೊಂಡು ಬಂದಿದ್ದೆ ದೊಡ್ಡದು. ಯಾಕಂದರೆ ಹೋದರೆ ಎಲ್ಲ ಆಗೋದೇ ಇಲ್ಲ, ಸಮಾಧಾನ ಬೇಕು. ಸಮಾಧಾನದಿಂದ ಮಾಡಿದರೆ ವೀಡಿಯೋಗಳು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅರ್ಜೆಂಟಲ್ಲಿ ಏನೂ ಆಗಲ್ಲ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ, ಇದೇ ಥರನೇ ಆಗತ್ತೆ. ಹಗೋರ ತೋರಿಸಿದ್ರೆ ಚೆನ್ನಾಗಿ ಬರುತ್ತೆ ವೀಡಿಯೋ ಅಲ್ವಾ. ಫ್ರಾಗ್ ನೋಡಿ ಎಲ್ಲ ಇಟ್ಟಿದ್ದಾರೆ, ಬೇಗ ಮಾಡ್ಕೊ ಅಂತ ಹೇಳಿದ್ರು ಅವರು. ಟೈಮ್ ಆಗುತ್ತೆ, ಇದು ಒಂದೊಂದು ತಾಸು ಮಾಡಬೇಡ ವೀಡಿಯೋ ತೆಗಿಲಿಕ್ಕೆ, ಸ್ವಲ್ಪ ಬೇಗ ಮುಗಿಸು ಅಂತ ಹೇಳಿದ್ರು. ಇನ್ನೊಂದು ಕಡೆ ಹೋಗೋದಿದೆ, ಇದು ಬೇಗ ಮುಗಿಸ್ಕೊಂಡ್ಬಿಡು ಅಂತ ಹೇಳಿದರು. ಸೊ ಆಯಿತು ಅಂತ ನಾನು ಪಟ ಮುಗಿಸಿ ಮಾಡಿ ನಿಮ್ಗೊಂದೊಂದು ತೋರಿಸ್ಲಿಕ್ಕೋಸ್ಕರ ಯೂಟ್ಯೂಬಿಗೆ ಹೇಗೋ ಹಾಕ್ತೀನಿ ಅಂತ ಹೇಳಿದ್ದೆ ಅವರಿಗೆ. ಸೊ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ನಾನು ಇದೆಲ್ಲ ಫೋಟೋ ವೀಡಿಯೋಗಳನ್ನ ಕ್ಯಾಪ್ಚರ್ ಓಕೆನಾ. ನೋಡಿ ಚೆನ್ನಾಗಿದ್ದರೆ ಕಾಮೆಂಟ್ ಹಾಕಿ. ಓಕೆನಾ. ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ. ಆಯಿತಾ. ಒಂದು ಶೇರ್ ಮಾಡೋದ್ರಲ್ಲಿ ಏನೂ ಆಗೋದಿಲ್ಲ. ಓಕೆನಾ. ನೋಡಿ ಚೆನ್ನಾಗಿ ನೀವು ತೋರಿಸ್ತಾ ಇದ್ದೀನಲ್ವ. ಇಲ್ಲಿಂದ ರಾಘವೇಂದ್ರ, ಇಲ್ಲಿಂದನೇ ಕೈ ಮುಕ್ಕೊಂಡ್ಬಿಡಿ. ಆಯಿತಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಜಗಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ. ನೋಡಿ ಇಲ್ಲಿಂದನೇ ಕೈ ಮುಗಿಬಿಡಿ. ಆಯಿತಾ. ದೇವರಿಗೆ ಮತ್ತು ನೋಡಿ ಬಾಗಿಲ ಹಾಕಿ ಬಾಗಿಲೆಲ್ಲ ಮುಗಿಸ್ಬೋದಾಗ್ಬಿಟ್ಟಿದೆ ಕಣ್ರಿ. ಏನು ಮಾಡೋದು, ಆ ಕಡೆ ಸೈಡೆಲ್ಲ ಹಾಗೆ ಅನಿಸುತ್ತೆ, ಕ್ಲೋಸ್ ಮಾಡಿ ಇಟ್ಟಿರ್ತಾರಿಲ್ಲ, ಒಳಗೆ ಎಂಟ್ರೇ ಇಲ್ಲ ಅನಿಸುತ್ತೆ ಬಹುಶಃ. ನಾವೇನು ಮಾಡಿದ್ವಿ ಹಾಗೆ ಎಲ್ಲ ನೋಡಿದ್ವಲ್ಲ, ಚೆನ್ನಾಗಿ ಒಂದು ಸುತ್ತ ಒಂದು ರೌಂಡ್ ತೋರಿಸಿದ್ವಿ. ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್